ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬೆಸ್ಟಿ ಫಾರ್ಮ್. ಸೊ ಈ ವಿಡಿಯೋದಲ್ಲಿ ನೋಡ್ತಾ ಇರೋ ಗಿಡ ಬಗ್ಗೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಇದನ್ನ ಬೇಸಿಕಲಿ ರೆಕ್ಕೆ ಅವರೆ ಇಲ್ಲ ಗೋರಿ ಅವರೆ ಅಂತಾರೆ. ಸೊ ಇದು ಸಿಟಿ ಕಡೆ ಎಲ್ಲ ತುಂಬ ರೇರು. ನಿಮಗೆ ಯಾವುದೇ ವೆಜಿಟೇಬಲ್ ಶಾಪ್ಸು ಸೂಪರ್ ಮಾರ್ಕೆಟಲ್ಲಿ ಹೋದರೆ ಎಲ್ಲಾದರೂ ರೇರಾಗಿ ಕಾಣಿಸುತ್ತೆ. ಸೊ ಇದರಿಂದ ಇದು ರೆಗ್ಯುಲರ್ಲಿ ಬಂದಿದ್ದು ತುಂಬ ಜನ ತಿಂತಾರೆ, ಯಾಕಂದರೆ ಇದರಲ್ಲಿ ಪಲ್ಯ ಮತ್ತು ಸಾರು ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಸೇಮ್ ಬೀನ್ಸ್ ಥರನೇ, ಬಟ್ ಇದು ಬೀನ್ಸ್ಗಿಂತ ಇನ್ನೂ ತುಂಬ ಜಾಸ್ತಿ ರುಚಿ ಇರುತ್ತೆ. ನಿಮಗೆಲ್ಲಾದರೂ ಸಿಕ್ಕಿದ್ರೆ ಸಂತೆಗಿಂತೆಯಲ್ಲಿ ಒಂದು ಸರಿ ಮನೇಲಿ ತೊಗೊಂಡೋಗಿ ಟ್ರೈ ಮಾಡಿ ನೋಡಿ, ಪಲ್ಯಗೆಲ್ಲ ಏನಾದರೂ ಮಾಡಿ ತಿಂದು ನೋಡಿ. ಸೊ ಈ ಬೇಸಿಕಲಿ ಈ ಬೀನ್ಸ್ನಲ್ಲಿ ಏನಪ್ಪ ಅಂದರೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಮತ್ತು ಬೋನ್ಸ್ನ ಕೂಡ ಇದು ಬಲಪಡಿಸುತ್ತೆ, ಮತ್ತು ನಿಮಗೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಸೊ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ಗಿಡ ಬಂದಿದ್ದು, ಈ ಗಿಡದಲ್ಲಿರೋ ಈ ಎಲ್ಲ ಕಾಯಿಗಳು ಬಂದು ಸೀಡ್ಸ್, ಬೀಜಗಳು ಮಾಡಲಿಕ್ಕೆ ಬಿಟ್ಟಿರೋದು. ಸೊ ಕಮ್ಮಿಂಗ್ ಡೇಸ್ನಲ್ಲಿ ಸೀಡ್ಸ್ ಅವೈಲೇಬಲ್ ಇರುತ್ತೆ. ಸೊ ಯಾರಿಗಾದ್ರೂ ಬೇಕಂದರೆ ಕಮೆಂಟ್ ಮಾಡ್ಬೋದು. ಸೊ ಈ ಗಿಡ ನೋಡಿ, ಒಂದು ಗಿಡದಲ್ಲಿ ನೋಡಿ ಎಷ್ಟು ಬಿಟ್ಟಿದೆ ನೋಡಿ, ಆಲ್ಮೋಸ್ಟ್ ಒಂದು ಅರ್ಧ kg ಸಿಗ್ಬೋದು ಅನಿಸುತ್ತೆ. ಸೊ ಇನ್ನೂ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಇದೆ. ಸೊ ನೋಡಿ ಎಷ್ಟು ಬಿಟ್ಟಿದೆ ನೋಡಿ. ಸೊ ನಾನು ಕಡೆಗೆ ಒಂದು 2 ಸಿಕ್ತು, ಸೀಡ್ ಮಾಡ್ಲಿಕ್ಕೆ ಒಂದು 2 ಕಾಯಿ ಸಿಕ್ತು. ಒಂದು 2 ಕಾಯಿಂದ ಒಂದು 10-12 ಸೀಡ್ಸ್ ಆಗ್ಬೋದು ಅನಿಸುತ್ತೆ. ಸೊ ಯಾರಿಗಾದ್ರೂ ಬೇಕಂದರೆ ಕಮೆಂಟ್ ಮಾಡ್ಬೋದು. ಸೊ ಈ ಗಿಡನ ನೀವು ಮನೆ ಮೇಲೆ ಕೂಡ ಪ್ಲ್ಯಾಂಟ್ ಮಾಡ್ಬೋದು. ನಿಮ್ಮ ಮನೆ ಮೇಲೆ ಯಾವ್ದಾದ್ರು ಒಂದು ಪಾಟ್ ಇದ್ದರೆ ಪಾಟಲ್ಲಿ ಪ್ಲ್ಯಾಂಟ್ ಮಾಡಿದ್ರೆ ಸೊ ಬೇಗ ಬೆಳೆಯುತ್ತೆ. ಮತ್ತು ಈ ರೀತಿ ಒಳ್ಳೆ ಬೀನ್ಸ್ ಕೂಡ ನೀವು ಮನೆಯಲ್ಲೇ ಪಲ್ಯ ಮಾಡ್ಬೋದು. ಸೊ ಈ ರೀತಿ ಗಿಡಗಳು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ಇನ್ನೂ ಹೆಚ್ಚಿನ ವೀಡಿಯೋಗೆ ಕಮ್ಮಿಂಗ್ ಡೇಸ್ನಲ್ಲಿ ಲೆಟ್ಸ್ ಕನೆಕ್ಟ್.